ಸಂತಾ ಟೋಪೆ, ನಾನಾ ಸಾಹೇಬ್, ಹಲವಾರು ಬೇಗಂ ಹಜರತ್ ಮಹಲ್, ಈ ರೀತಿ ಹಲವಾರು ಸೇನಾನಿಗಳು ಯುದ್ಧವನ್ನು ಮಾಡಿದರೂ ಕೂಡ ಆ ದಿನವೂ ಕೂಡ ನಾವು ಒಂದು ರಾಷ್ಟ್ರದ ಪರಿಕಲ್ಪನೆ ಇಲ್ಲದೆ ಇರೋದರಿಂದ ಸೋಲ್ಬೇಕಾಯಿತು. ತದನಂತರದಲ್ಲಿ ಹೆಚ್ಚು ಕಡಿಮೆ 1885ವರೆಗೂ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಆ ಸ್ಥಾಪನೆ ಆಗುವವರೆಗೂ ಈ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹುರುಳಿರಲಿಲ್ಲ. ಬಟ್ ಆ ಅವಧಿಯಲ್ಲಿ, ಅದಕ್ಕಿಂತ ಪೂರ್ವದಲ್ಲಿ ನಡೆದಂಥ ಸಾಮಾಜಿಕ ಧಾರ್ಮಿಕ ಚಳುವಳಿಗಳು ರಾಷ್ಟ್ರೀಯತೆಯ ಬೀಜವನ್ನು ನಮ್ಮಲ್ಲಿ ಬಿತ್ತಿದ್ದು. ರಾಷ್ಟ್ರೀಯ ಪುನರುತ್ಥಾನವನ್ನು ಮಾಡೋದಕ್ಕೆ ಎಲ್ಲ ಧಾರ್ಮಿಕ ಮತ್ತು ಸ್ವತಂತ್ರ ಚಳವಳಿಗಳನ್ನು ಮಾಡಿದ ಎಲ್ಲರೂ ಕೂಡ ಕಾರಣೀಕರ್ತರು. ಸಾಮಾಜಿಕ ಚಳವಳಿಯನ್ನು ಮಾಡಿದವರು ಕೂಡ ಸೌಮ್ಯವಾದಿಗಳು ಕೇವಲ ಪ್ರಾರ್ಥನೆ ಮತ್ತು ಅರ್ಜಿ ಸಲ್ಲಿಸೋದಕ್ಕೆ ಸೀಮಿತರಾದರೆ, ರೆವಲ್ಯೂಷನರೀಸ್ ಏನಿದ್ದಾರೆ, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ರಾಜ್ಗುರು, ಸುಖದೇವ್, ಖುದಿರಾಮ್ ಬೋಸ್, ಇವರೆಲ್ಲರೂ ಕೂಡ ಬ್ರಿಟಿಷರ ಮೇಲೆ ಉಗ್ರವಾದ ಹೋರಾಟವನ್ನು ಮಾಡಿದರು. ತದನಂತರದಲ್ಲಿ ಬಾಲ್ ಗಂಗಾಧರ ತಿಲಕರು ಎಲ್ಲರನ್ನು ಒಗ್ಗೂಡಿಸೋದಕ್ಕೆ ಹಲವಾರು ಕ್ರಮಗಳನ್ನು ಕೈಗೊಂಡರು. ಲಾಲ್ ಬಾಲ್ ಪಾಲ್ ಅವರನ್ನು, ಮಹಾತ್ಮ ಗಾಂಧೀಜಿಯವರನ್ನು ನಾವು ಈ ಕ್ಷಣದಲ್ಲಿ ಸ್ಮರಿಸಬೇಕಾಗ್ತದೆ. ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಜವಾಹರ್ಲಾಲ್ ನೆಹರು ಅವರು, ಸರ್ದಾರ್ ಪಟೇಲ್ರವರು, ಲಾಲಾ ಲಜಪತ್ ರಾಯ್ ಅವರು, ಹಲವಾರು ಜನ ಸೇನಾನಿಗಳು ನಮಗೆ ಸತ್ಯ ಮತ್ತು ಅಹಿಂಸೆಯ ತಳಹದಿಯ ಮೇಲೆ ಒಂದು ಸ್ವಾತಂತ್ರ್ಯ ಚಳವಳಿಯನ್ನು ರೂಪಿಸಿಕೊಟ್ರು. ನಾನ್ ಕೋಆಪರೇಷನ್ ಮೂವ್ಮೆಂಟ್ ಇರ್ಬೋದು, ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ ಇರ್ಬೋದು, ಮತ್ತು ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಹೀಗೆ ಹಲವಾರು ಚಳವಳಿಗಳನ್ನು ಮಾಡ್ತಾ ಕೊನೆಗೂ ನಮಗೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟರು. ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಒಂದೇನು ಕ್ಯಾಬಿನೆಟ್ ಮಿಷನ್ ಆಗಿತ್ತು, ಅದರ ಅನ್ವಯ ಒಂದು ಸಂವಿಧಾನವನ್ನು ನಮಗೆ ನಾವೇ ರಚಿಸಿಕೊಂಡ್ವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಸಂವಿಧಾನ ಶಿಲ್ಪಿಗಳು, ಅವ್ರ ನೇತೃತ್ವದಲ್ಲಿ ವಿಶ್ವದ ಅತ್ಯಂತ ಶ್ರೇಷ್ಠ ಸಂವಿಧಾನವನ್ನು ನಮಗೆ ನಾವು ಪಡೆಯೋದಕ್ಕೆ ಸಾಧ್ಯ ಆಯಿತು. ಇದರ 4 ಪಿಲ್ಲರ್ಸ್ ಏನಿದೆ, ಜಸ್ಟಿಸ್, ಲಿಬರ್ಟಿ, ಇಕ್ವಾಲಿಟಿ, ಫ್ರಾಟರ್ನಿಟಿ ಅಂತಕ್ಕಂಥ, ಅವುಗಳನ್ನು ಪಡೆದು ನಾವು ಈ ದಿನ ಭಾರತದಲ್ಲಿ ಸುಮಾರು 12% ಅಷ್ಟು ಇದ್ದಂಥ ಸಾಕ್ಷರತೆ 78% ದಾಟಿದೆ. 31 ವರ್ಷ ನಮ್ಮ ಲೈಫ್ ಸ್ಪ್ಯಾನ್ ಇರ್ತಿತ್ತು, ಅದು 78 ವರ್ಷಕ್ಕೆ ಬಂದಿದೆ. 70ರಿಂದ 80% ಇದ್ದಂಥ ಬಡತನ ಇವತ್ತು 2ರಿಂದ 3% ಇದೆ ಅಂತಕ್ಕಂಥದ್ದನ್ನು ನಾವು ಹೇಳ್ತೀವಿ. ಸಾಕಷ್ಟು ಜನ ಬಡತನ ರೇಖೆಯಿಂದ ಮೇಲ್ಗಡೆ ಬಂದಿದ್ದಾರೆ. ಅಂತಕ್ಕಂಥ ಏನು ವೆಲ್ಫೇರ್ ಸ್ಕೀಮ್ಸ್ ಇದಾವೆ, ಅವುಗಳನ್ನು ಜನರಿಗೆ ಮುಟ್ಟಿಸ್ತಕ್ಕಂಥ ಗುರುತರವಾದ ಜವಾಬ್ದಾರಿಯನ್ನು ಸರ್ಕಾರಿ ಅಧಿಕಾರಿಗಳು ಮತ್ತು ನೌಕರರಿಗೆ ನಮಗೆ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಬದಲಾವಣೆ ಆದರೂ ಕೂಡ ಈಗ ಬೇರೆ ರೀತಿಯ ಸ್ವರೂಪದ ಸಮಸ್ಯೆಗಳು ನಮ್ಮ ಮುಂದೆ ಇದ್ದಾವೆ. ನಿರುದ್ಯೋಗ ಇರಬಹುದು, ಮತ್ತು ಈ ಯುವ ಜನತೆಗೆ ಒಂದು ಕ್ರಿಯಾಶೀಲತೆಯನ್ನು ತರ್ತಕ್ಕಂಥದ್ದು ಇರಬಹುದು, ಮತ್ತು ಯುವ ಜನರಲ್ಲಿ ಡ್ರಗ್ಸ್ನಂಥ ನಶೆ ಇರ್ತಕ್ಕಂಥದ್ದು, ದಾಸರಾಗಿರ್ತಕ್ಕಂಥದ್ದು. ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಶೆ ಮುಕ್ತ ಕರ್ನಾಟಕ, ನಶೆ ಮುಕ್ತ ಭಾರತ ನಿರ್ಮಿಸುವ ನಿಟ್ಟಿನಲ್ಲಿ ಮಾಡಬೇಕಂತಕ್ಕಂಥ ಕರೆಯನ್ನು ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸವನ್ನು ಮಾಡಬೇಕಾಗ್ತದೆ. ಮತ್ತು ಬಹಳ ಮುಖ್ಯವಾಗಿ ಪ್ರಜಾಸೇವೆ ಅಂತಕ್ಕಂಥ ಒಂದು ಇಲಾಖೆಯನ್ನೇ ಸೃಷ್ಟಿ ಮಾಡಿದೆ. ಪ್ರಜೆಗಳಿಗಾಗಿ ನಾವು ಇರತಕ್ಕಂಥದ್ದು. ಸೊ ಹಾಗಾಗಿ ಸಾರ್ವಜನಿಕರ ಕುಂದುಕೊರತೆಗಳಿಗೆ ನಾವು ಸ್ಪಂದಿಸಬೇಕಾಗಿದೆ. ಬಹಳ ಮುಖ್ಯವಾಗಿ ಈ ವರ್ಷ ಬರಪೀಡಿತ ವರ್ಷ. ಹಾಗಾಗಿ ಜನರಿಗೆ ಉದ್ಯೋಗ ಕೊಡ್ತಕ್ಕಂಥದ್ದು, ಅವರ ಜೀವನೋಪಾಯವನ್ನು ಒದಗಿಸ್ತಕ್ಕಂಥದ್ದು, ಕುಡಿಯೋ ನೀರನ್ನು ಒದಗಿಸ್ತಕ್ಕಂಥದ್ದು, ಜಾನುವಾರುಗಳಿಗೆ ಮೇವನ್ನು ಒದಗಿಸ್ತಕ್ಕಂಥದ್ದು, ಮತ್ತು ಅವರಿಗೆ ಪರಿಹಾರವನ್ನು ನೀಡ್ತಕ್ಕಂಥ ಗುರುತರವಾದ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಸೊ ಮುಂದಿನ ಒಂದು ವರ್ಷ ಭಾಳ ಚಾಲೆಂಜಿಂಗ್ ವರ್ಷ ಆಗಿರ್ತದೆ. ಹಾಗಾಗಿ ನಾವೆಲ್ಲರೂ ಸರ್ಕಾರದ ಆಶಯದಂತೆ ಮತ್ತು ಸಾರ್ವಜನಿಕರ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡೋದಕ್ಕೆ ತಾವೆಲ್ಲರೂ ಕೂಡ ಸಹಕಾರ ನೀಡ್ರಿ ಅಂತ ಹೇಳ್ತಾ, ರಾಷ್ಟ್ರೀಯ ವಂದನಾ ಶಸ್ತ್ರ. ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.